2020 ನಾವು ಲೈಫಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಸ್ಟ್ರಗಲ್ ಮಾಡ್ತೇವೆ. ಹ್ಯಾಪಿ ಸಂಕ್ರಾಂತಿ. ಇದ್ದೀವಿ. ಸೊ ನಮ್ದು ಇನ್ನೊಂದು ಮನೆ ಇದೆ ಅಲ್ಲಿ ನಾಗಶೆಟ್ಟಳ್ಳಿ ಇರೋಕ್ಕೆ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ಸ್. ನಮ್ಮದು ಪದ್ಧತಿ ಬೇರೆನೇ ಇದೆ. ಹಾಯ್ ಆಲ್, ಹ್ಯಾಪಿ ಸಂಕ್ರಾಂತಿ ಟು ಆಲ್. ಹ್ಯಾಪಿ ಸಂಕ್ರಾಂತಿ ಟು ಆಲ್ ಆಫ್ ಯು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಮಕರ ಸಂಕ್ರಾಂತಿ. ಸೊ ನಾನಿವತ್ತು ಯೋಚನೆ ಮಾಡಿದೆ ಒಳ್ಳೆ ದಿವಸದೇ, ಅದಕ್ಕೆ ನನ್ನ ಫ್ಯಾಮಿಲಿ ಬಗ್ಗೆ ಒಂದು ಮಿನಿ ಇಂಟ್ರೊಡಕ್ಷನ್ ಕೊಡೋಣ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ಹೆಸರು ರೇವತಿ ವೀರೇಶ್ ಅಂತ. ಇವ್ರು ಬಂದುಬಿಟ್ಟು ನನ್ನ ಹಸ್ಬೆಂಡು ವೀರೇಶ್ ಬಿ ಶೀಲ್ವಂತ್ ಅಂತ. ಇವಳು ನನ್ನ ಒಬ್ಬಳೆ ಮಗಳು ಚಾರ್ವಿ ವೀರೇಶ್ ಅಂತ. ಇದು ನಮ್ಮ ಚಿಕ್ಕದಾದ ಸಂಸಾರ. ಇನ್ನು ನಾವು ನಮ್ಮ ಬಗ್ಗೆ, ನನ್ನ ವೀರೇಶ್ ಅಥವಾ ಚಾರ್ವಿ ಬಗ್ಗೆ ಏನು ಬೇಕೋ ಆ ಡೀಟೇಲ್ಸ್ ನಾನು ಕೊಡ್ತೇನೆ. ರಿಲೇಟಿವ್ಸ್ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಪ್ರೈವಸಿ ಮ್ಯಾಟರ್ ಆಗುತ್ತೆ. ಸೊ ನಮ್ಮ ಬಗ್ಗೆ ಒಂದಿಷ್ಟು ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತೇವೆ. ಫಸ್ಟ್ ವೀರೇಶ್ ಸ್ಟಾರ್ಟ್ ಮಾಡಿ. ನಿಮ್ಮದು ಎಜುಕೇಷನು, ನಿಮ್ಮ ಊರು, ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನು ಹೇಳ್ಬೇಕು ಅನಿಸ್ತದ, ನಿಮ್ಮ ಜಾಬ್ ಬಗ್ಗೆ ಏನಾದರೂ ಹೇಳ್ಬೇಕು ಅನಿಸ್ತದೆ, ಅದನ್ನು ಹೇಳಿ. ಸೊ ನನ್ನ ಹೆಸರು ವೀರೇಶ್ ಬಿ ಶೀಲ್ವಂತ್ ಅಂತ ಹೇಳಿ. ಸೊ ಮೂಲತಃ ದಾವಣಗೆರೆಯವರು. ಸೊ ಓದಿರೋದು ಎಲ್ಲ ದಾವಣಗೆರೆಯಲ್ಲೇ. ಸೊ ಇಲ್ಲಿ ಜಾಬಿಗಂತ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ಸೊ ಇಲ್ಲಿ ನಮ್ಮ ತಂದೆ ತಾಯಿ ಜೊತೆಗಿದ್ವಿ ಮೊದಲು. ಸೊ ಇವಾಗ ನಮ್ಮ ತಂದೆ ತಾಯಿ ಇಬ್ರು ಇಲ್ಲ, ಇಲ್ಲಿ ಇವಾಗ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಮ್ಮ ಈ ಮನೆಗೆ ಇಲ್ಲಿ ವೈಫ್ ಜೊತೆಗೆ ಇವಾಗ ಇನ್ನೊಂದು ಮನೆ ತಗೊಂಡಿದ್ದೀವಿ. ಸೊ ಇದರೊಳಗೆ ನಾವು ಮೂವರ ಇಲ್ಲಿ ಇದ್ದೀವಿ. ಸೊ ನಮ್ದು ಇನ್ನೊಂದು ಮನೆ ಇದೆ ಅಲ್ಲಿ ನಾಗಶೆಟ್ಟಳ್ಳಿ ಇರೋಕ್ಕೆ. ಸೊ ಅಲ್ಲಿನೂ ನಮ್ಮ ಬ್ರದರ್ಸ್ ಅವರೆಲ್ಲ ಇದ್ದಾರೆ ಅಲ್ಲಿ. ಸೊ ಇಲ್ಲಿ ಇವ್ರಿಗೆ ಬಂದುಬಿಟ್ಟು ಒಬ್ಬಳು ದೊಡ್ಡಣ್ಣ, ತಂಗಿದ್ದಾಳೆ. ಬಟ್ ಅವ್ರ ಬಗ್ಗೆ ನಾನು ಡೀಟೇಲ್ ಏನು ಹೇಳೋದಿಲ್ಲ, ಯಾಕಂದ್ರೆ ಅದು ಅವ್ರ ಪ್ರೈವಸಿ ಮ್ಯಾಟರ್ ಆಗುತ್ತೆ. ಅವರು ನಾಗಶೆಟ್ಟಿಯಲ್ಲಿ ಅವ್ರದ್ದು ಸ್ವಂತ ಮನೆಯಲ್ಲಿದ್ದಾರೆ. ಇವ್ರ ತಮ್ಮ ಬಂದುಬಿಟ್ಟು ಇವ್ರ ಮನೆ, ಅಂದರೆ ನಮ್ದು ಇನ್ನೊಂದು ಮನೆ ಇದೆಯಲ್ಲ ಅಲ್ಲಿದ್ದಾರೆ ಅವರು. ನಾನು ಜಾಬ್ ಮಾಡ್ತಾ ಇರೋದು ಇವಾಗ ನಾನು L&T ಸರ್ವಿಸಸ್ ಅಲ್ಲಿದ್ದೀನಿ. ಸೊ ಆಸ್ ಎ ವರ್ಕಿಂಗ್ ಆಸ್ ಅನ್ ಡೆಲಿವರಿ ಹೆಡ್. ಸೊ ಬೆಂಗಳೂರು CI ಡಿಪಾರ್ಟ್ಮೆಂಟ್ಗೆ ನಾನು ಹೆಡ್ ಆಗಿದ್ದೀನಿ. ಸೊ ಇಟ್ ಈಸ್ ಅ ಗುಡ್ ಪ್ರೊಫೆಷ್ನಲಿ ದಿಸ್ ಇಸ್ ಗುಡ್ ಜಾಬ್ ವಾಟ್ ಐ ಆಮ್ ಡೂಯಿಂಗ್ ನೌ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಇವಳು ಬಂದುಬಿಟ್ಟು ನನ್ನ ಮಗಳು 7 years, ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಳೆ. ಮೊನ್ನೆ January 4th ಇವ್ರ ಬರ್ಡೇ ಆಯಿತು. ತುಂಬ ಲಕ್ಕಿ ಇದ್ದೀನಿ ನಾನು, ಯಾಕಂದರೆ ಆಲ್ರೌಂಡರ್ ನನ್ನ ಮಗಳು. ಇದ್ದಾಳೆ, ನಾಟಿನೂ ಇದ್ದಾಳೆ, ನನ್ನ ಕಡೆ ಡೈಲಿ ಬೈಸ್ಕೋತಾಳೆ, ಕೆಲವೊಮ್ಮೆ ಪಡಿಸ್ಕೋತಾಳು. ಬಟ್ ಬೇರೆ ಮಕ್ಕಳು ಕಂಪೇರ್ ಮಾಡಿದ್ರೆ ತುಂಬ ಮೆಚ್ಯೂರ್ಡ್ ಅನ್ಬೋದು ಈ ಏಜಲ್ಲಿ. ಇವಳು ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ, ಎಲ್ಲರೂ ಇವಳು ತುಂಬ ಇಷ್ಟಪಡ್ತಾರೆ. ಯಾಕಂದ್ರೆ ಅವಳ ನೇಚರ್ ಇರೋದೇ ಹಾಗೆ. ಅವ್ರ ಅಪ್ಪ ನನಗೆ ಶಾಂತ ಇದ್ದಾಳೆ, ನಾಟಿನೂ ಇದ್ದಾಳೆ, ಸಿಚುವೇಶನ್ ಬಂದಂಗೆ ಅಡ್ಜಸ್ಟ್ ಆಗ್ತಾಳೆ. ಇನ್ನು ನಾನು ರೇವತಿ ವೀರೇಶ್, ನಿಮ್ಗೆ ಗೊತ್ತು, 8 years ಆಯಿತು ಮ್ಯಾರೇಜ್ ಆಗಿ ವೀರೇಶ್ ಅವ್ರ ಜೋಡಿ. ನನ್ನ ಅಪ್ಪ ಅಮ್ಮ ಬಂದುಬಿಟ್ಟು ಸಂಗಮೇಶ್ ಅಂತ ಅಪ್ಪ, ಅವರು ಸೆಮಿ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರು, LIC ಆಫೀಸರು. ಅಂದರೆ ಆವಾಗೊಂದು ಸೆಮಿ ಸೆಂಟ್ರಲ್ ಗೌರ್ಮೆಂಟ್ ಇತ್ತು. ಸೊ ಅವ್ರು LIC ಆಫೀಸರು. ಅಮ್ಮ ಬಂದು ಹೌಸ್ ವೈಫು. ನಾನು ಹುಟ್ಟಿದ್ದು ಅಲ್ಲೇ ಬಿಜಾಪುರದಲ್ಲೇ, ಒಂದು ತಾಲೂಕ್ ಪ್ಲೇಸ್ ಬಿಳಿಗಿಯಲ್ಲಿ. ಬೆಳೆದಿದ್ದೆಲ್ಲ ನಾನು ಬಿಜಾಪುರದಲ್ಲೇ. ನನಗೆ 7 ಮಂದಿ ಅಕ್ಕ ತಂಗರಿದ್ದಾರೆ. ಆ್ಯಸ್ ಯೂಸ್ವಲ್ ನಾನು ಹೇಳ್ದಂಗೆ ಅವ್ರ ಬಗ್ಗೆ ನಾನು ಏನೂ ಡೀಟೇಲ್ಸ್ ಕೊಡೋದಿಲ್ಲ, ಯಾಕಂದರೆ ಅದು ಅವ್ರ ಪ್ರೈವಸಿ ಮ್ಯಾಟರ್ ಆಗುತ್ತೆ. ಸೊ ನನ್ನ ಅಪ್ಪ ಅಮ್ಮ ಬಿಜಾಪುರದಲ್ಲೇ ಇರೋದು ಅವರು. ಇದು ಬಂದುಬಿಟ್ಟು ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್. ನಾನು ಕಲ್ತಿದ್ದೆಲ್ಲ ಬಿಜಾಪುರದಲ್ಲೇ. ಫಸ್ಟು 7 ಗೌರ್ಮೆಂಟ್ ಸ್ಕೂಲ್ ಆಯ್ತು, ಯಾಕಂದ್ರೆ ಅಪ್ಪನ ಸೆಮಿ ಸೆಂಟ್ರಲ್ ಗೌರ್ಮೆಂಟೆಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಒಂದೇ ರೀಸನ್ಕಾಗಿ ಮೊದಲೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹಾಕಿದ್ರು. ಆಮೇಲೆ 8 to 10 ತನಕ ನಾನು ಗರ್ಲ್ಸ್ ಹೈಸ್ಕೂಲಲ್ಲಿ ಕಲಿತೆ, BD ಸೊಸೈಟಿ ಗರ್ಲ್ಸ್ ಹೈಸ್ಕೂಲ್ ಅಂತಿದೆ ಅಲ್ಲಿ. ಆಮೇಲೆ ಕಾಲೇಜ್ ಬಂದುಬಿಟ್ಟು KCP ಕಾಮರ್ಸ್, ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತು ಡಿಗ್ರಿ ಆದದ್ದು ನಂದು BND ಕಾಲೇಜಲ್ಲಿ. ಆಮೇಲೆ ಲಾ ಮಾಡೋದು ನಾಗೂರ್ ಕಾಲೇಜಲ್ಲಿ. ಆಮೇಲೆ ಎಕ್ಸ್ಟರ್ನಲ್ ಮಾಡಿದೆ, ಅಂದರೆ ಡಿಸ್ಟೆನ್ಸ್ ಎಜುಕೇಷನ್ ಮೇಲೆ ನಾನು LLM ಮುಗಿಸ್ಕೊಂಡಿದ್ದೇನೆ. ಇದೆಲ್ಲ ಕೇಳಿದ್ಮೇಲೆ ನಾನು ತುಂಬ ಇಂಟೆಲಿಜೆಂಟ್ ಅಂತ ಅನ್ಕೋಬೇಡಿ. ನಾನು ಸ್ಟಡಿಯಲ್ಲಿ ತುಂಬ ಏನೋ ಕಲ್ಕೋತ ಹೋದೆ. ಇವನ್ ನಾನು ಸೆಕೆಂಡ್ ಇಯರ್ 1-2 ಸಲ ಹೋದದ್ದು ಉಂಟು. ಬಟ್ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಎಜುಕೇಷನ್ ಯಾಕೋ ಇಂಪಾರ್ಟೆನ್ಸ್ ತಗೋತು. LLM ಮಾಡಿದ್ದೇನೆ. ಸ್ವಲ್ಪ ದಿವಸ ತನಕ ನಾನು ಪ್ರಾಕ್ಟೀಸ್ ಮಾಡಿದೆ. ಬಟ್ ಅಪ್ಪಾಗೆ ಇಷ್ಟ ಇರಲಿಲ್ಲ ಜಾಬ್ ಮಾಡೋದು. ಅವ್ರಿಗೆ ಎಜುಕೇಷನ್ ಕೊಡಿಸೋದೊಂದೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿತ್ತು. ಅದು ಆದಮೇಲೆ 2016 ನನ್ನ ಮ್ಯಾರೇಜ್ ಆಯಿತು. ನಮ್ಮಿಬ್ಬರದ್ದು ಲೇಟ್ ಮ್ಯಾರೇಜು.
ಇವರು ಲೇಟ್ ಮ್ಯಾರೇಜು ಪ್ಲಸ್ ಇವ್ರು ನನಗಿಂತ 6 ಇಯರ್ಸ್ ದೊಡ್ಡವರು. ಲೇಟ್ ಆದರೂ ಓಕೆನೇ, ಯಾಕಂದರೆ ನಾನು ಅಂದ್ಕೊಂಡಂಗೆ ನನ್ನ ಹಸ್ಬೆಂಡ್ ಸಿಕ್ಕಿದ್ದಾರೆ. ಇನ್ನು ಬಂದುಬಿಟ್ಟು ನಮ್ಮಿಬ್ಬರು ಪರ್ಸ್ನಲ್ ಹೇಳಬೇಕಂದ್ರೆ ಮದುವೆಯಾಗಿ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿತ್ತು. ಸ್ವಲ್ಪ ದಿವಸ ಆದಮೇಲೆ ಒಂದು 2018 to 2020 ನಾವು ಲೈಫಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಸ್ಟ್ರಗಲ್ ಮಾಡ್ತೇವೆ. ಈಗ ಹೇಳಬೇಕಂದ್ರೆ ಒಂದು ನಾರ್ಮಲ್ ಫ್ಯಾಮಿಲಿ ನಮ್ಮದು. ಕಚ್ಚಾಡ್ತೇವೆ, ಕಾಳಜಿ ಮಾಡ್ತೇವೆ, ಎಲ್ಲ ಇದೆ. ಮೇ ಬಿ ಇವ್ರು ತುಂಬ ಮೆಚ್ಯೂರ್ಡ್ ಆಗೋದ್ರಿಂದ ಏನೋ, ತುಂಬ ತಿಳುವಳಿಕೆ ಇರೋದೇನೋ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಹ್ಯಾಪಿ ಫ್ಯಾಮಿಲಿ ಅಂತ ಅನ್ಬೋದು. ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಬಂದೇ ಬರ್ಲಿಕ್ಕೆ ತಾವು ಇಲ್ಲ ಅನ್ನೋಂಗಿಲ್ಲ. ತುಂಬ ಸಪೋರ್ಟಾಗಿ ನಿಂದಿರ್ತಾರೆ. ಕೆಲವೊಮ್ಮೆ ಶಿಟ್ಟು ಜಾಸ್ತಿ ಇದೆ. ಎಲ್ಲ ನಾರ್ಮಲ್ ಲೈಫ್ ಹೇಗಿರುತ್ತಲ್ವ ನಮ್ಮದು ಹಾಗೇ ಇದೆ. ಏನಂತಾರೆ, ಪ್ರೀತಿನೂ ಇದೆ, ಕಚ್ಚಾಡ್ತೇವೆ, ಎಲ್ಲನೂ ಇದೆ. ಜಾಸ್ತಿ ಶಿಟ್ ನನಗಿದೆ, ಅವ್ರು ತುಂಬ ಕಮ್ಮಿ ಅನ್ಬೋದು. ಬರುತ್ತೆ ತುಂಬ ಒಂದು 3 months 6 months ಬರುತ್ತೆ. ಅದು ಒಂದು ಪಾಯಿಂಟ್ ಇದೆ, ಅದು ಟ್ರಿಗರ್ ಮಾಡಿದ್ರೆ ಅಷ್ಟೇ ಅವ್ರಿಗೆ ಶಿಟ್ ಬರೋದು, ಅದರ್ವೈಸ್ ಅವ್ರಿಗೆ ಶಿಟ್ ಅನ್ನೋದೇ ಇಲ್ಲ. ಸೊ ಈ ರೀತಿ ನಾವು ಒಂದು ಅಡ್ಜಸ್ಟ್ಮೆಂಟ್ ಬರಬೇಕಾದ್ರೆ ಈ 8 ವರ್ಷದಲ್ಲಿ ಒಂದು 3-4 years ನಾವು ತುಂಬ ಸ್ಟ್ರಗಲ್ ಮಾಡಿದ್ದೇವೆ. ಅದ್ರ ನಂತರ ಇಬ್ಬರಲ್ಲಿ ಮೆಚುರಿಟಿ ಅಂದರೆ ಅವರಲ್ಲಿ ಆಲ್ರೆಡಿ ಇತ್ತು, ನನ್ನಲ್ಲಿ ಬಂದು ಫ್ಯಾಮಿಲಿ ನಂದು ಅನ್ನೋದು ಒಂದು ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬ ದಿವಸ ಇತ್ತು. ಈಗ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಚೆನ್ನಾಗಿದ್ದೇವೆ. ಇದು ನನ್ನ ಫ್ಯಾಮಿಲಿ, ನಂದು ಇಂಟ್ರೊಡಕ್ಷನ್. ಥ್ಯಾಂಕ್ ಯು. ಆಗಲೇ ಹೇಳಿದ ಹಾಗೆ ಇವತ್ತು ಸಂಕ್ರಾಂತಿ. ಸೊ ಹ್ಯಾಪಿ ಸಂಕ್ರಾಂತಿ ಟು ಆಲ್. ಇವತ್ತು ತುಂಬ ಸಿಂಪಲ್ಲಾಗಿ ನಾವು ಸೆಲೆಬ್ರೇಷನ್ ಮಾಡ್ತೇವೆ, ಯಾಕಂದರೆ ನಾನು ದೇವ್ರ ಪೂಜೆ ಮಾಡೋ ಹಾಗಿರಲಿಲ್ಲ. ಸೊ ಸಿಂಪಲ್ಲಾಗಿ ಆಯಿತು. Happy Sankranti! Happy Sankranti! ಹ್ಯಾಪಿ ಸಂಕ್ರಾಂತಿ.